ರೆಸ್ಪಾನ್ಸ್ ನಮ್ಮ ಕಡೆಯಿಂದ ಬಂದಿದೆ ಸರ್. ಇನಿಷಿಯಲಿ ಬೇರೆ ಪೊಲೀಸ್ನವರು ಬೀಟ್ ಕಾನ್ಸ್ಟೇಬಲ್ಸ್ ಜೊತೆ ಮಾತ್ರ ಟಚ್ ನಲ್ಲಿ ಇದ್ರು ಸರ್. ಈಗ ಎಲ್ಲರ ಜೊತೆ ನೇರವಾಗಿ ಟಚ್ ನಲ್ಲಿ ಇರೋದ್ರಿಂದ ಪಬ್ಲಿಕ್ ನೇರವಾಗಿ ಪೊಲೀಸನ್ನು ಅಪ್ರೋಚ್ ಮಾಡಬಹುದು ಎಂದು ಆ ಹೆಸಿಟೇಷನ್ ಕಡಿಮೆ ಆಗಿದೆ ಸರ್. ಮತ್ತೆ ಅದೇ ತರ ಪೊಲೀಸ್ ಯಾವ ಕಾರಣಕ್ಕೆ ಮನೆಗೆ ಬಂದ್ರೆ ಮತ್ತೆ ಅದೊಂದು ಸ್ಟಿಗ್ಮಾ ತರ ಮೊದಲೇ ಅನಿಸ್ತಾ ಇತ್ತು ಸರ್. ಈಗ ಅದು ಸ್ವಲ್ಪ ರೆಕ್ಟಿಫೈ ಆಗಿದೆ ಸರ್. ಖಂಡಿತ ಎಲ್ಲ ಪ್ರಾಬ್ಲಮ್ಸ್ ಅನ್ನು ಜನರಲ್ ಆಗಿ ಪೊಲೀಸ್ ಅವರು ಕೇಳೋದ್ರಿಂದ ಪೊಲೀಸ್ ಮೇಲೆ ನಮ್ಮ ಮೇಲೆ ಟ್ರಸ್ಟ್ ಜಾಸ್ತಿ ಆಗಿದೆ ಸರ್. ಅಲ್ಲ, ನಿಮಗೆ ಮಂಗಳೂರಿನಲ್ಲಿ ಬಹಳ ಅಪರಾಧಗಳು ಆಗ್ತದೆ ಇತ್ತೀಚೆಗೆ, ಎಲ್ಲ ಕಡಿಮೆ, ನೀವೆಲ್ಲ ಹೋದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಕೇಳಿದ್ದೇನೆ. ಆದ್ರೆ ನಿಮಗೆ ಇದು ಸಹಾಯ ಆಗುತ್ತೆ? ಮಂಗಳೂರಲ್ಲಿ ನಾವು ಬಹಳ ಆತಂಕದಲ್ಲಿದ್ದೇವೆ. ಎಲ್ಲಿ ಏನಾಗುತ್ತೆ, ಯಾವ ಸಂದರ್ಭದಲ್ಲಿ ಮರ್ಡರ್ ಆಗುತ್ತೆ, ಯಾವ ಸಂದರ್ಭದಲ್ಲಿ ಯಾರೋ ಮನೆ ನುಗ್ಗುತ್ತಾರೆ ಅಂತ ಎಲ್ಲ ಕಂಪ್ಲೇಂಟ್ಸ್ಗಳು ನಾನು ಮೊನ್ನೆ ಬಂದಾಗ ಕೂಡ ಹೇಳಿದ್ರು. ಅದು ಈ ಕಾರ್ಯಕ್ರಮ ಸಹಾಯ ಆಗುತ್ತಾ? ಸರ್ ಖಂಡಿತ ಸರ್. ನಾವು ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಶನ್ ನಮ್ಗೆ ಬರ್ತಾ ಇದೆಯಾ ಸರ್. ಇನಿಷಿಯಲಿ ಸ್ವಲ್ಪ ಪೊಲೀಸ್ ಹೋಗುವಾಗ ಏನಕ್ಕೆ ಬಂದಿದ್ದಾರೆ ಎಂದು ಸ್ವಲ್ಪ ಟ್ರಸ್ಟ್ ಫ್ಯಾಕ್ಟರ್ ಸ್ವಲ್ಪ ಕಡಿಮೆ ಇತ್ತು ಸರ್. ಈಗ ಇಂಪ್ರೂವ್ ಆಗ್ತಾ ಇದೆಯಾ ಸರ್. ಖಂಡಿತ ಇನ್ನು 1 or 2 months ನಲ್ಲಿ ಅದು 100% ಇಂಪ್ಲಿಮೆಂಟೇಷನ್ ಆಗುವಾಗ ಟ್ರಸ್ಟ್ ಶಾಂತಿ ಬಂದಾಗ ಲಾಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಬಿಟ್ವೀನ್ ಸಾಮಾನ್ಯ ಜನರಿಗೂ ಪೊಲೀಸ್ಗೂ ಕಮ್ಯುನಿಕೇಶನ್ ಹೆಚ್ಚಿಗೆ ಆಗೋದ್ರಿಂದ ಜಾಸ್ತಿ ಇನ್ಫಾರ್ಮೇಶನ್ ಬರ್ತಾ ಇದೆ ಸರ್. ಬಹಳ ಅನುಕೂಲ ಆಗ್ತಾ ಇದೆ ಸರ್. Thank you so much. We'll go to